ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ಸೆನ್ಸೆವೆರಿಯಾ ಫ್ಯಾಮಿಲಿಗೆ ಸೇರಿದಂತಹ ಕಾಮನ್ ನೇಮಲ್ಲಿ ಸ್ನೇಕ್ ಪ್ಲ್ಯಾಂಟ್ ಅಂತ ಏನು ಕರಿತೀವಿ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದನ್ನು ನಾವು ಹೇಗೆ ಕೇರ್ ಮಾಡೋದು ಮತ್ತು ಹೇಗೆ ಪ್ರೊಪಗೇಟ್ ಮಾಡೋದು ಅಂತ. ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಸೆನ್ಸೆವೆರಿಯಾ ಟ್ರೈಫ್ಯಾಸಿಯೇಟಾ ಬ್ಲ್ಯಾಕ್ ಕೋರಲ್ ಅಂತ. ನನ್ನ ಹತ್ರ ಇದು ಒಂದು 3-4 ವೆರೈಟೀಸ್ ಇದ್ದಾವೆ. ಈ ಸ್ನೇಕ್ ಪ್ಲ್ಯಾಂಟಲ್ಲೇ ವೆರೈಟೀಸ್ ಇದ್ದಾವೆ. ಇದರಲ್ಲಿ ನೀವು ನೋಡ್ಬೋದು ಡಾರ್ಕ್ ಲೈಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನ್ಸಲ್ಲಿ ಅದು ಒಂದು ಲೈನ್ಸ್ ಪ್ಯಾರಲಲ್ ಆಗಿ ಲೈನ್ಸ್ ಇದ್ದಾವೆ. ಇದು ಬ್ಲ್ಯಾಕ್ ಕೋರಲ್ ಅಂತ ಈ ಪ್ಲ್ಯಾಂಟ್ ಹೆಸರು. ಇದು ತುಂಬ ವೆರೈಟೀಸ್ ಇದ್ದಾವೆ ಮತ್ತು ಈಸಿಯಾಗಿ ನೀವು ಕೇರ್ ಮಾಡಬಹುದು. ಇದನ್ನು ಮದರ್ ಇನ್ ಲಾ ಸ್ಟಂಗ್ ಅಂತಲೂ ಕರೀತಾರೆ. ಏನಕ್ಕೆಂದರೆ ಅದ್ರ ಒಂದು ಶೇಪ್ನ ನೋಡಿ. ಮತ್ತು ಇದು ತುಂಬ ಒಂದು 15 ಡೇಸ್ ಒನ್ಸು, ನೀವು ಮಂತ್ಲಿ ಒನ್ಸ್ ವಾಟರಿಂಗ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ವೆರೈಟಿ ಇದೆಯಲ್ಲ, ಇದು ಮೂನ್ ಶೈನು. ಇದು ತುಂಬ ಲೈಟ್ ಗ್ರೀನ್ ಕಲರಲ್ಲಿ ಇರೋವಂಥ ಒಂದು ಪ್ಲ್ಯಾಂಟ್. ಇದು ಹೇಗೆ ಅಂತ ಹೇಳಿದ್ರೆ, ಈಗ ವಾಟರಿಂಗ್ ಹೇಗೆ ಅಂತ ಹೇಳಿದ್ರೆ, ಈ ಪ್ಲ್ಯಾಂಟಲ್ಲಿ ನಿಮಗೆ ಮಂತ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಅದಕ್ಕೆ ನೀವು ಥರೋ ವಾಟರಿಂಗ್ ಮಾಡಿದ್ರೆ ಮತ್ತೆ ಅದಕ್ಕೆ ವಾಟರಿಂಗ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಈಗ ಟ್ರಾವೆಲರ್ಸ್ ಯಾರಾದರೂ ಇದ್ದಾರೆ, ತುಂಬ ಟ್ರಾವೆಲ್ ಮಾಡ್ತಾರೆ, ಆದರೆ ನಂಗೆ ಮನೇಲಿ ಗಿಡ ಇಟ್ಕೊಳ್ಳೋಕೆ ಇಷ್ಟ ಅನ್ನೋರು ಈ ಥರ ಒಂದು ಗಿಡಗಳನ್ನ ನೀವು ಟ್ರೈ ಮಾಡಬಹುದು. ಇದು ತುಂಬ ಈಸಿ ಟು ಕೇರ್ ಮತ್ತು ಈಸಿ ಟು ಮೇಂಟೈನ್ ಆಲ್ಸೋ. ಇದು ಹೇಗೆ ಪ್ರೊಪಗೇಷನ್ ಹೇಗೆ ಅಂತ ಹೇಳಿದ್ರೆ, ಎಡ್ಜಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಲ್ತಿರುವಂಥ ಒಂದು ಗಿಡದ ಮೇಲೆ ನಾವು ಕತ್ತರಿಸಿ ತೆಗೆದು ಅದನ್ನು ಪ್ರೊಪಗೇಷನ್ ಮಾಡ್ಕೋಬೋದು. ಈ ಒಂದು ವೆರೈಟಿ ಬರ್ಡ್ಸ್ ನೆಸ್ಟ್, ಸೆನ್ಸೆವೆರಿಯಾ ಬರ್ಡ್ಸ್ ನೆಸ್ಟ್ ವೆರೈಟಿಗೆ ಸೇರಿದ್ದು. ಇದು ಹೇಗೆ ಅಂತ ಹೇಳಿದ್ರೆ, ಫ್ಲವರ್ ಥರ ಉದ್ದ ಅಗಲವಾಗಿ ಬೆಳೀತಾ ಹೋಗುತ್ತೆ. ಮತ್ತು ಇದು ಸನ್ಲೈಟ್ ಹೇಗೆ ಅಂತ ಹೇಳಿದ್ರೆ, ನೀವು ಕಂಪ್ಲೀಟ್ ಇಂಡೋರ್ 0 ಸನ್ಲೈಟ್ ಇದೆ ಅಂತ ಹೇಳಿ ಅಲ್ಲಿನೂ ಸಹ ನೀವು ಇಡ್ಬೋದು. ಬ್ರೈಟ್ ಲೈಟಲ್ಲಿ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಬೇಬೀಸ್ನ ಬಿಟ್ಟು ರೈಸೋಮ್ ಎಲ್ಲ ಡಿವೈಡ್ ಆಗಿ ಬೇರಿಂದ ಅದೇ ಹೊಸ ಚಿಗುರುಗಳು ಬರ್ತಾ ಹೋಗುತ್ತೆ. ಸೊ ನೀವು ಈ ಪ್ಲ್ಯಾಂಟನ್ನು ಕಂಪ್ಲೀಟ್ ಇಂಡೋರ್ ಆಗೂ ಬೆಳಿಬೋದು, ಇಲ್ಲ ಔಟ್ಡೋರ್ ಆಗೂ ಬೆಳಿಬೋದು. ಲೈಟ್ ಕಂಡೀಷನ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ವಾಟರಿಂಗು ಹಾಗೆ ನೀವು ಥರೋ ವಾಟರಿಂಗ್ ಮಾಡಿ 15 ಡೇಸ್ ಒನ್ಸ್ ಮಾಡಿ ಬಿಟ್ಟರೆ ಗಿಡ ಅದ್ರ ಪಾಡಿಗೆ ತುಂಬ ಚೆನ್ನಾಗಿ ಬೆಳ್ಕೊತಾ ಹೋಗುತ್ತೆ. ಮತ್ತು ಫರ್ಟಿಲೈಸ್ ಮಾಡಬೇಕು ಅಂತಲೂ ಏನು ನೆಸೆಸಿಟಿ ಇಲ್ಲ. ಈ ಒಂದು ವೆರೈಟಿ ಇದೆಯಲ್ಲ, ಇದು ಸೆನ್ಸೆವೆರಿಯಾ ಟ್ರೈಫ್ಯಾಸಿಯೇಟಾ ಲಾರೆಂಟಿ ಅಂತ. ಇದು ಗ್ರೀನ್ ಒಂದು ಲೀಫು, ತುಂಬ ಗಟ್ಟಿದೆ. ಎಡ್ಜಸಲ್ಲಿ ನಿಮಗೆ ಯೆಲ್ಲೋ ಕಲರ್ದು ಒಂದು ವೇರಿಗೇಟೆಡ್ ಡಿಸೈನ್ ಕಾಣಿಸುತ್ತೆ. ಇದನ್ನು ಕೂಡ ನಾನು ಆ್ಯಕ್ಚುಲಿ ಇಂಡೋರಲ್ಲಿ ಇಟ್ಕೊಂಡಿದ್ದೀನಿ ಈ ಪ್ಲ್ಯಾಂಟು. ನಿಮಗೆ ತುಂಬ ಗಿಡಗಳು ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಸನ್ಲೈಟ್ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ನಿಮಗೆ ಗ್ರೋತ್ ಆಗುತ್ತೆ. ಫರ್ಟಿಲೈಸು ಇಲ್ಲ, ನಂಗೆ ಗಿಡ ನಿಧಾನವಾಗಿ ಬೆಳೀಲಿ ಅಂದರೆ ಅದಕ್ಕೇನು ಫರ್ಟಿಲೈಸ್ ಮಾಡೋ ನೆಸೆಸಿಟಿ ಇರಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ಫರ್ಟಿಲೈಸ್ ಮಾಡಿದ್ರೆ, ನೀವು ಒಳ್ಳೆ ಚೆನ್ನಾಗಿ ಕಾಂಪೋಸ್ಟ್ ಎಲ್ಲ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಗ್ರೋತ್ನ ಬರುತ್ತೆ. ಮತ್ತು ಇದು ನಿಮಗೆ ನೈಟಲ್ಲಿ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುವಂತಹ ಪ್ಲ್ಯಾಂಟು, ಒಂದು ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್ ಆಗಿ ಮನೆಯಲ್ಲಿ ನಾವು ಇದನ್ನು ಯೂಸ್ ಮಾಡಬಹುದು. ತುಂಬ ಚೆನ್ನಾಗಿ ಟಾಕ್ಸಿನ್ಸ್ ಎಲ್ಲನೂ ಇದು ಪ್ಯೂರಿಫೈ ಮಾಡುತ್ತೆ. ನೋಡಿ, ಇದನ್ನು ನಾನು ಹೇಗೆ ಪ್ರೊಪಗೇಟ್ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಲ್ತಿರೋವಂಥ ಒಂದು 2 ನಾವು ಸ್ಟೆಮ್ಮನ್ನು ಕಟ್ ಮಾಡಿ ತೊಗೋಬೇಕು. ಇದು ಸ್ಟೆಮ್ ಪ್ರೊಪಗೇಷನಲ್ಲೇ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ನೀವು ಡಿವೈಡ್ ಮಾಡ್ತೀನಿ ಅಂತ ಹೇಳಿದ್ರೆ ಪಾಟಿಂದ ಕಂಪ್ಲೀಟಾಗಿ ಪ್ಲ್ಯಾಂಟ್ನ ರಿಮೂವ್ ಮಾಡಿ ನೀವು ಅದರ ಸ್ಟೆಮ್ಗಳು ಏನು ಸಪ್ರೇಟ್ ಬೇಬೀಸ್ ಇದ್ದಾವೆ ಅದನ್ನೇ ನೀವು ಸಪ್ರೇಟ್ ಮಾಡಿ ಒಂದು ಪಾಟಿಂಗಲ್ಲಿ ಹಾಕ್ಕೊಂಡ್ರೆ ಅದು ನಿಮಗೆ ಸಪ್ರೇಟಾಗೆ ಬೆಳ್ಕೊಂಡು ಅಲ್ಲಿಂದನೇ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ, ನನಗೆ ಗಿಡನ ಕಂಪ್ಲೀಟಾಗಿ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ, ಬರೀ ನಾನು ಎಲೆಯಿಂದನೇ ಬೆಳಿತೀನಿ ಅನ್ನೋಂಗಿದ್ರೆ ಈ ಥರ ಒಂದು ಮೆಚೂರ್ಡ್ ಆಗಿರುವಂತಹ ಎಲೆಗಳನ್ನು ನೀವು ಕಟ್ ಮಾಡಿ ತೆಗೆದು ನೀವು ಅದನ್ನು ಬೆಳಿಬೋದು. ಆದರೆ ಇದರಲ್ಲಿ ಏನು ಒಂದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ನೀವು ಹೇಗೆ ಕಟ್ ಮಾಡ್ತೀರಾ ಅದು ಬೇರ್ ಥ್ರೂ ಅದು ಟಾಪಿಂದ ಕೆಳಗೆ ಬೇರಿನವರೆಗೆ ಹೇಗಿದೆ ಅದೇ ಥರ ನೀವು ಅದನ್ನು ಮಣ್ಣಿಗೆ ಪ್ಲೇಸ್ ಮಾಡಬೇಕು. ನೀವು ಅದನ್ನು ಕಟ್ ಮಾಡಿ ಪ್ಲೇಸ್ ಮಾಡುವಾಗ ಹಿಂದೆ ಮುಂದೆ ಆಯಿತು ಅಂತ ಹೇಳಿದ್ರೆ ಅದು ಡೌನ್ವರ್ಡ್ಸಲ್ಲಿ ಅದು ರೂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಉಲ್ಟಾ ಅಪ್ವರ್ಡ್ ಹಾಕಿ ನೆಟ್ರಿ ಅಂತ ಹೇಳಿದ್ರೆ ಅದು ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ವಾಟ್ರನಲ್ಲೂ ಪ್ರೊಪಗೇಟ್ ಮಾಡ್ಬೋದು. ವಾಟ್ರಲ್ಲಿ ಪ್ರೊಪಗೇಷನ್ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಮತ್ತು ನೀವು ಅದನ್ನು ವೀಕ್ಲಿ ಒನ್ಸು ವಾಟರ್ ಚೇಂಜ್ ಮಾಡಬೇಕು. ನಂತರ ಸೋಮಾರಿ ಇಳಿದ್ರೆ ಖಂಡಿತ ಆಗೋಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಕಟ್ ಮಾಡಿ ಅದನ್ನು ಡೈರೆಕ್ಟಾಗಿ ಸಾಯಿಲ್ಗೆ ಹಾಕ್ಬಿಡ್ತೀನಿ. ಬಿಟ್ಟರೆ 1 ಮಂತ್ ಆದಮೇಲೆ ನಿಮಗೆ ರೂಟಿಂಗ್ ಸ್ಟಾರ್ಟಪ್ ಆಗುತ್ತೆ. ಈಗ ನೋಡಿ, ನಾನು ಕಟ್ ಮಾಡ್ತಾ ಇದ್ದೀನಿ, ಅದನ್ನು ಮಾರ್ಕ್ ಮಾಡ್ಕೋಬೇಕು, ಯಾವುದು ಅಪ್ ಸೈಡು ಯಾವುದು ಡೌನ್ ಸೈಡ್ ಅಂತ. ಕಟ್ ಮಾಡಿದಾಗ ನಮಗೆ ಮಾರ್ಕಿಂಗ್ ಸಪ್ರೇಟಾಗಿ ಸಿಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಮಣ್ಣೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಯಾವುದು ನನಗೆ ಡೌನ್ವರ್ಡ್ ಇದೆ ಅದನ್ನು ನಾನು ಡೈರೆಕ್ಟಾಗಿ ಮಣ್ಣಿಗೆ ಹಾಕ್ತಾಯಿದ್ದೀನಿ. ಯಾವುದು ಅಪ್ವರ್ಡ್ ಇದೆ ಅದು ಅಪ್ವರ್ಡೇ ಇರಬೇಕು. ಡೌನ್ವರ್ಡಲ್ಲಿ ಮಾತ್ರ ಬೇರು ಬರೋಕ್ಕೆ ಸಾಧ್ಯ. ಈ ಒಂದು ಪ್ಲ್ಯಾಂಟಲ್ಲಿ ಇದನ್ನು ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಪ್ರೊಪಗೇಷನ್ ಮಾಡುವಾಗ. ಡೌನ್ವರ್ಡ್ ಇರೋದನ್ನು ನಾವು ಕರೆಕ್ಟಾಗಿ ಮಣ್ಣಿಗೆ ಹಾಕಬೇಕು. ಅಪ್ವರ್ಡ್ ಏನು ಬೆಳೆದಿದೆ ಆ ಗ್ರೋತ್ನ ಹಾಗೆ ಬಿಡ್ಕೋಬೇಕು. ಏನಕ್ಕೆ ಅಂದರೆ ಅಪ್ವರ್ಡ್ ಪೋರ್ಷನಿಂದ ನಮಗೆ ಯಾವುದೇ ಕಾರಣಕ್ಕೂ ರೂಟ್ ಬರೋದಿಲ್ಲ.
ಮತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡುವಾಗ ಮಿಸ್ಟೇಕ್ ಮಾಡಿದ್ವಿ, ನೆಡುವಾಗ ತಪ್ಪು ಮಾಡಿದ್ವಿ ಅಂತ ಹೇಳಿದ್ರೆ ಆ ಗಿಡ ಅಲ್ಲೇ ಕೊಳ್ತು ಒಣಗೋಗುತ್ತೆ. ಅದರಿಂದ ನಮಗೆ ಯಾವುದೂ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಬೇಬಿ ಬರುತ್ತೆ ಅಂತ. ಇದು ನೋಡಿ, ನಾನು 1 ಮಂತ್ ಹಿಂದೆ ನೆಟ್ಟಿರುವಂಥ ಒಂದು ಪ್ಲ್ಯಾಂಟಂದು ಅಪ್ಡೇಟ್ಸು. ಇದು ತುಂಬ ಸಣ್ಣದಾಗಿ ರೂಟ್ಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದು ಟ್ರೈಫ್ಯಾಸಿಯಾಟಾ, ಅದು ಬರ್ಡ್ಸ್ ನೆಸ್ಟಲ್ಲೇ ವೆರೈಟಿ ಇರೋಂಥ ಟ್ರೈಫ್ಯಾಸಿಯಾಟಾ ಪ್ಲ್ಯಾಂಟ್ದು. ಸಣ್ಣದಾಗಿ ಈಗ ನನಗೆ ರೂಟ್ಗಳು ಕಾಣಿಸ್ತಾ ಇದ್ದಾವೆ. ಇದು ನೋಡಿ, ಇದರಲ್ಲಿ ತುಂಬ ಕ್ಲಿಯರಾಗಿ ವಿಸಿಬಲ್ ಇದೆ ರೂಟ್ಗಳು ವೈಟ್ ಕಲರಲ್ಲಿ. ತುಂಬ ಚೆನ್ನಾಗಿ ಬಂದಿದ್ದಾವೆ. ಆದರೆ ನನಗಿನ್ನೂ ಅದು ಬೇಬೀಸು ಸ್ಟಾರ್ಟಪ್ ಆಗಿಲ್ಲ. ಅದು ಬರಬೇಕಂದ್ರೆ ಮಿನಿಮಮ್ 1.5-2 ಮಂತ್ಸ್ ಆದರೂ ಬೇಕು. ಇದು ಜಸ್ಟ್ ನಾನು 15-20 ಡೇಸ್ ಆಗಿರ್ಬೋದು ಮ್ಯಾಕ್ಸ್. ಅಂದರೆ ಇದರಲ್ಲಿ ನನಗೆ ರೂಟಿಂಗ್ ಎಲ್ಲ ಚೆನ್ನಾಗಿ ಬಿಟ್ಟು ಇವಾಗ ಬೇಬೀಸು ಸ್ಟಾರ್ಟಪ್ ಆಗ್ತಾ ಇದ್ದಾವೆ. ಇದು ಮೂನ್ ಶೈನ್ದು ನೋಡಿ ಎಷ್ಟು ನೀಟಾಗಿ ಬೇರ್ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬಿಗಿನರ್ ಪ್ಲ್ಯಾಂಟ್ ಆಗಿನೂ ಸಹ ಯಾರು ಹೊಸದಾಗಿ ಗಾರ್ಡನ್ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ ಅವರು ಕೂಡ ಇದನ್ನು ಬೆಳಿಬಹುದು. ತುಂಬ ಈಸಿಯಾಗಿ ಬೆಳೆಯುತ್ತೆ. ನೀವು ಸನ್ಲೈಟ್ ಪ್ರೊವೈಡ್ ಮಾಡಿದ್ರು ಸರಿ, ಪ್ರೊವೈಡ್ ಮಾಡಿಲ್ಲ ಅಂದರೂ ಸರಿ, ವಾಟರಿಂಗಲ್ಲಿ ನೀವು ಏನೇ ಮಿಸ್ಟೇಕ್ ಮಾಡಿದ್ರೂ ಇದು ನಿಮಗೆ ಕ್ಷಮಿಸುತ್ತೆ. ಅಷ್ಟು ಈಸಿಯಾಗಿ ಗ್ರೋ ಆಗುವಂತಹ ಒಂದು ಪ್ಲ್ಯಾಂಟು. ನೀವು ಕೂಡ ಮನೆಯಲ್ಲಿ ಒಂದು ಪ್ಲ್ಯಾಂಟ್ ತೊಗೊಂಬಂದು ಟ್ರೈ ಮಾಡಿ ನೋಡಿ. ನಿಮಗೆ ಅದು ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಇದು ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದು ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಥಮ್ಸಪ್ ಮಾಡೋದನ್ನ ಮರಿಬೇಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.